ಇದು ಸ್ವೀಟ್ ಸ್ವೀಟ್ ತಿಂದ್ಬಿಡಮ್ಮ. ಉಪ್ಪು ಖಾರ ಸ್ವಲ್ಪ ಸ್ವಲ್ಪ ಹಾಕಿ ಕಲ್ಸು. ಯಾ ಪಾಪ ಒಂದ್ ಇತ್ತ ಭಾರಿ ಊಟ ಹಾಕಿಲ್ಲ उसमें पेट भी अंदर करके आना डिफिकल्ट है. ಹೇಳಿ ಅದೇ ಹೇಳು. ಕಾರ್ನ್ಫ್ಲೋರ್ ನೀರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಲೈಕ್ ರೋಲ್ ಕಶಿಶ್ ಏನ್ ಮಾಡ್ತಿದ್ಯಾ? ತಿರುಗಿಸ್ಬೇಕು ಒಂದ್ಸಲ. ಅಯ್ಯೋ ಹಿಂಗಿಡ್ಕ ಮತ್ತ ಯಾಕೆ ಕುಕ್ಕರ್ದ ಚಿಂತೆ ಆಗೈತೆ ಅವಾಗಿಂದ. Something good memories and everything that will last. That's it. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವ್ಲಾಗ್. ಇವತ್ತು ಸ್ಯಾಟರ್ಡೇ ನಮಗೆಲ್ರಿಗೂ ಡೇ ಆಫ್ ಇತ್ತು. ಬಿಕಾಸ್ ನಾಳೆ ನಮ್ಮ ಕಾಲೇಜ್ ಕಡೆಯಿಂದ ಇಲ್ಲೇ ನಿಯರ್ ಬೈ ಒಂದು ಹಳ್ಳಿಗೆ ಹೆಲ್ತ್ ಕ್ಯಾಂಪ್ಗೆ ಹೋಗ್ತಿದ್ದೀವಿ. ಸೊ ಅದ್ರ ಕಂಪೆನ್ಸೇಟ್ ಆಗಿ ನಮ್ಮ ಕಾಲೇಜ್ದವ್ರು ಇವತ್ತು ನಮಗೆ ಹಾಲಿಡೇ ಡಿಕ್ಲೇರ್ ಮಾಡಿದ್ರು. ಸೊ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಪಿಕ್ನಿಕ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಇನಿಷಿಯಲಿ. ಆಮೇಲೆ ನಮ್ಮ ಫ್ರೆಂಡ್ ಹೇಳ್ದ ಸಿಟಿ ಔಟ್ಸ್ಕಟ್ಟಲ್ಲೇ ಅವ್ರದ್ದು ಹೊಲ ಇದೆ ಅಂತ. ಸೊ ದೆನ್ ವಿ ಡಿಸೈಡ್ ಟು ಗೋ ದೇರ್. ಅವ್ರು ಯಾವಾಗ ಬರ್ತಾರೆ? ಅದು 27 ತರಬೇಕಂತಂದ್ರೆ ಭಾಳ ಇದೆ. ಯಾರ ನನ್ ಗ್ಯಾಸ್ ತರ್ತೀನಿ ಕುತ್ಕೊಂಡು ಅಡುಗೆ ಮಾಡೋಕ್ಕೆ ಈಸಿ ಆಗಲಿ ಅಂತ ಫಸ್ಟ್ ನಾವು ಇದನ್ನು ಹಾಸ್ಕೊಳಕತ್ತೀವಿ. ಇದು ವೆಜಿಟೇಬಲ್ಸ್ ಬ್ಯಾಗ್. ಆ್ಯಕ್ಚುಲಿ ನಿನ್ನೆ ನಾವು ಏನೇನು ಅಡುಗೆ ಮಾಡಬೇಕು, ರೇಷನ್ ಏನು ಬೇಕು, ವೆಜಿಟೇಬಲ್ಸ್ ಏನು ಬೇಕು ಅಂತ ಎಲ್ಲ ಡಿಸೈಡ್ ಮಾಡಿ ಲಿಸ್ಟ್ ಮಾಡಿ ಪರ್ಚೇಸ್ ಕೂಡ ಮಾಡಿದ್ವಿ. ನನಗೆ ಆ ಚಾಕು ಕಾಲಿಫ್ಲವರ್ ಅಲ್ಲಮ್ಮ, ಕ್ಯಾಬೇಜ್. ಏನೋ ಚಟ್ನಿ ತಗೊಂಡು ಬಂದನ. ಇನ್ನೆರಡು ಬೇಕಾ? ಇರ್ಲಿ ಬಿಡು, ಅದ್ರಾಗೆ ಅಡ್ಜಸ್ಟ್ ಮಾಡೋದು. ಗೋಬಿ ಅದರಿಂದೇನಲ್ಲ. ಇದು ಸ್ವೀಟ್ ಸ್ವೀಟ್ ತಿಂದ್ಬಿಡಮ್ಮ. ತಿಂದ್ಬಿಡಮ್ಮ. ಆಲ್ರೆಡಿ ತಿಂದಿದ್ಯಾ, ಮತ್ತೆ ತಿನ್ಬೇಡ. ಇಲ್ಲಿ ನವಾಜ್ ಸ್ಟವ್ ಕನೆಕ್ಟ್ ಮಾಡತ್ತಾನ. ಈ ಕಡೆ ಇವರು ರೇಷನ್ ಬ್ಯಾಗ್ನ ಎಲ್ಲ ಓಪನ್ ಮಾಡತ್ತಾರ. ಸಂಟ್ರ ಸಾಕು, ಎಷ್ಟು ನೋಡ್ಲಿ ಸಂಟ್ರ ಸಾಕ, ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅಂತ ಎಲ್ಲರೂ ಡಿವೈಡ್ ಮಾಡ್ಕೊಳತ್ತಾರ. ವೆಜ್ ಮಂಚೂರಿ. ನಾನು ಬರೋ ವೆಜ್ ಮಂಚೂರಿ ಡಿಪಾರ್ಟ್ಮೆಂಟ್. ಇವಾಗ ವಿಡಿಯೋ ಎಲ್ಲ ಆದ್ಮೇಲೆ ನಾನು ಹೆಲ್ಪ್ ಮಾಡ್ತೇನೆ. ಕ್ರಿಕೆಟ್ ಆಡಮ್ಮೆ, ಅಡಿಗೆ ಮಾಡಿ ಅಲ್ಲೇ ಆಡಮ್. ಹರ್ಷದ್ ವೆಜ್ಜಸ್ ಕಟ್ ಮಾಡತ್ತಾನ. ನಿಮ್ಗೆ ಎಷ್ಟು ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅದ ಕಟ್ ಮಾಡೋದ್ರಲ್ಲಿ, ವೆಜಿಟೇಬಲ್ಸ್ ಕಟ್ ಮಾಡೋದ್ರಲ್ಲಿ? ನೋಡಿದ್ರೆ ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ, ಆ ಥರ ಅನ್ಸುತ್ತೆ ಏನಾದ್ರು. కుషల్ తెలుసా ఎప్పుడు రాని డైలాగ్ ఒకటి నా దగ్గర ఉంది. సార్ 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 ఏంటి సార్ అది? వెయిట్ వెయిట్ ಬುಜ್ಜು ಕರಗಿಸ್ಬೇಕು ಅಂತ ಸಣ್ಣ ಇರೋರ್ಗೂ ಚಿಂತೆ ಇರುತ್ತೆ, ದಪ್ಪ ಇರೋರ್ಗೂ ಚಿಂತೆ ಇರುತ್ತೆ.
ಎಲ್ಲರೂ ತರಕಾರಿ ಕಟ್ ಮಾಡ್ತಿದ್ರೆ ಪಾಪ ನಮ್ಮ ಶಾರದಾ ಅದನ್ನ ಕ್ಲೀನ್ ಮಾಡ್ತಿದ್ಲು. ಕಸವ ಸೇರಿ ತನ್ನಿ ಪ್ರತಿ ಮನೆಯಿಂದ ಬನ್ನಿ ಬಂದು ಇಲ್ಲಿ ಶೇಖರಿಸಿ ಸ್ವಚ್ಛತೆಯನ್ನು ಕಾಪಾಡಿ. ಇವಾಗ ನಾನು ಶಾರದಾ ಆ್ಯಂಡ್ ಶರತ್ 3 ಜನ ಅಕ್ಕಿ ತೊಳ್ಕೊಂಬರಕ್ಕಂತ ಹೋಗಕತ್ತೀವಿ. ಹುಷಾರು. It's first time in the 6 years that we all came here together and we are trying to be explorative and try something good, turns out with something good memories and everything that will last. That's it. ಶಾರದಾ ಫುಲ್ ಹೈಜಿನಿಕ್ ಆಗಿ ರೈಸ್ ಮಾಡೋ ಯೋಚನೆ ಅದಾಳ. ವಾಶ್ ಮೈ ಹ್ಯಾಂಡ್ಸ್ ಅಲ್ಲ ಶಾರದಾ, ಇಫ್ ರೈಸ್ ತಿಂದಾದ್ಮೇಲೆ ಏನಾದ್ರೂ ಆಯ್ತು ಲೂಸ್ ಮೋಷನ್ ಸಮಥಿಂಗ್ ಹ್ಯಾಪನ್ಸ್ ಬೈ ದಿಸ್ ವಿ ಆರ್ ಏಬಲ್ ಟು ಮ್ಯಾನೇಜ್ ಇಟ್. ಹೋಪ್ ಇಂದಾನೆ ಬಂದಿದ್ದು. ಎಕ್ಸ್ಪ್ಲೋರಿಂಗ್ ದಿಸ್ ಏನೋ ಎಕನಾಮ್ ಸಾಚೆಟ್ಸ್ ಹಾಕೊಳ್ಳೋದು ವಾಮಿಟ್ ಇಲ್ಲ, ಎಲ್ಲ ಪ್ರೂಫ್ ಇರ್ತದೆ. ಯಾರು ರೈಸ್ ಮಾಡಿದ್ದು, ರೈಸ್ನ ಯಾರು ತೊಳೆದಿದ್ದು. Something happens with biryani, then that goes now. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಗೈಸ್, ಅಕ್ಕಿ ತೊಳಕ್ ಹೋಗ್ತಿದೀವಿ. ಅವಾಗ್ಲಕ್ಕೆ ಸೋನಾ ಮೊಸರು ತೊಳೆದಿದ್ರು, ಇವಾಗ ಬಾಸುಮತಿ ತೊಳ್ತಾಳಂತ ಗೈಸ್. ವಿ ಕೇಮ್ ಫಾರ್ ಎನ್ ಅಡ್ವೆಂಚರ್ ಟು ವಾಶ್ ರೈಸ್. ಅಕ್ಕಿ ತೊಳಕಂತ ಕಷ್ಟ ಬಿಟ್ಟು ಬರ್ತಿದೀವಿ ಗೈಸ್. ಕೋತಿ ಕೂಡ ಇದಾವ ನಮ್ಮ ಜೊತೆ. ನಮ್ಮ ಅಕ್ಷು ಅಕ್ಕಿ ತೊಳಿತಾಳ, ನಮ್ಮ ಹೀರೋ ಇಲ್ಲಿ ನಿಂತಾನ, ಹೊಲದ ಓನರ್ ಕಾಣವಲ್ಲ. ಸಾರಿ ಗೈಸ್. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಏನಂದ್ರೆ ಕ್ಯಾಮ್ರಾ ಸ್ವಲ್ಪ ಲೈಟಿಂಗ್ ಡಿಫ್ರೆಂಟ್ ಐತೆ, ಆಪೋಸಿಟ್ ಐತೆ. ಅಕ್ಕಿ ತೊಳ್ಕೊಂಬಿಟ್ಟು ಅಲ್ಲಿ ಮೊಸರನ್ನಾಗೆಲ್ಲ ಇಟ್ಟಿದ್ದೀವಿ. ಈಗ ಬಿರಿಯಾನಿಗೆ ಇಡ್ತೀವಿ. ಇವು ಹೊಲ ಗೈಸ್ ಎಲ್ಲ ಇಡ್ತಿದ್ವಿ. ಇಲ್ಲಿ ಶರತ್ ಗಾರ್ಡಿಂಗ್ ನಮಗೆ ಕೋತಿಗಳಿಂದ. ನಮ್ಮ ಹೀರೋ ಇವನು. ಕೋತಿಗಳು ಎಲ್ಲಿಗೋ ಓದು ಗೈಸ್, ಓಡಿಸ್ಬಿಟ್ಟ. ಇದು ಹೊಲಕ್ಕೆ ನೀರು ಹೋಯ್ತಾವ ಗೈಸ್, ಆದರೆ ನಾವು ನಮ್ಮ ಅಕ್ಕಿಗೆ ನೀರು ಹಾಕಂತೀವಿ ಗೈಸ್. 3 ಸಲ ತೊಳಿ ಅಕ್ಷು, ಇನ್ನೊಂದ್ಸಲ ತೊಳೆದು ನೀರು ಹಾಕೊಂಡು ಬಂದ್ಬಿಡು ಗೈಸ್. ಕೋತಿ ಬಂದವೆ ಹಂಚ್ಕೊಂಡ್ಬಿಟ್ಟು ಹಂಗೆ ಅಕ್ಕಿ ತೊಳಿತಾಳೆ. ಬ್ರೇವ್ ತನ್ನ ಧೈರ್ಯತನವನ್ನು ಇಲ್ಲಿ ಸಾಧನೆಯನ್ನು ಇಲ್ಲಿ ತೋರಿಸ್ತಾರೆ ನಮ್ಮ ಅಕ್ಷು. ಸ್ವಲ್ಪ ನಾವು ಧೈರ್ಯ ಮಾಡಿಬಿಟ್ಟಿದ್ದೀನಿ. ಮ್ಯಾಲೆ ಏರ್ಬಿಡಮ್ಮ. ಲಾಸ್ಟ್ ಟೈಮ್ ಸೇಮ್ ಸ್ಪಾಟ್ ಜಾರ್ಕೊಂಡು ಬಿದ್ದೀನಿ ಗೈಸ್. ಬಿದ್ದರೆ ಎಲ್ಲ ಕೆಸರಾಗಿತ್ತು ಗೈಸ್. ನಮ್ಮ ಹೀರೋ ಏನು ಹೇಳ್ತಾರೆ ಕೇಳಮ್ಮ. ಹೀರೋ ಹೇಳಿ ಗೈಸ್. ನಮ್ಮ ಹೇಳೋದೇನಿಲ್ಲ, ನೋಡ್ಬೇಕಷ್ಟೇ. ಕೋತಿಗಳು ನೋಡ್ಬೇಕು. ಜೀವನದಲ್ಲಿ ಕೋತಿಗಳು ಜಾಸ್ತಿ ಆಗ್ಬಿಟ್ಟಾವೆ. ಕೋತಿಗಳು ಓಡಿಸೋದೇ ಆಗ್ಬಿಟ್ಟದೆ ಜೀವನದಲ್ಲಿ. ನಮ್ಮ ಹೀರೋ ಅವನು. ಇಲ್ಲಿ ಇನ್ನೂ ಮುಗ್ದೇ ಇಲ್ಲ ಇದು ಅಕ್ಕಿ. ಇನ್ಫೈನೈಟ್ ಸಗ ಇದು. ತಗೊಳ್ಳಿ. ಆಲ್ ದ ಬೆಸ್ಟ್. ಇಟ್ಸ್ ಮೀ ಗೈಸ್. ಇಲ್ಲಿ ಒಂದು ಆಕಳ ಉಂಟು. ಆಮೇಲೆ ಅಲ್ಲಿ ಎಲ್ಲೋ ಒಂದು ಐತೆ ಗುರು, ಕಾಣ್ತಿಲ್ಲ ಆಕಳ. ಇನ್ನೊಂದು ಐತೆ. ಶಾರದಾ ಅತ್ತೆ ಆದ್ಮೇಲೆ ಹೆಂಗಿರ್ತಾರೆ ಲಿಟ್ರಲಿ ಐ ಹ್ಯಾವ್ ನೋ ಐಡಿಯಾ. ಯಾಕಂದ್ರೆ ನಾನು 3 ಟೈಮ್ಸ್ ತೊಳಿತು ಅಂದ್ರೆ ನಂಗೆ ಬಿಟ್ಟಿಲ್ಲ ಶಾರದಾ. See guys, the thing is, it's not about. ಬೆಂಕಿ ಆಯ್ತಮ್ಮ ಟೇಸ್ಟ್. ನೀರಾದ್ರೆ ಕಾರ್ನ್ಫ್ಲೋರ್ ನೀರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಲೈಕ್ ರೋಲ್ ಮೊಸರನ್ನ ಮಾಡೋಕ್ಕೆ ರೈಸ್ ರೆಡಿ ಆಯಿತು. ವೆಜ್ ಬಿರಿಯಾನಿ ಮಾಡೋಕ್ಕೆ ನವಾಜ್ ಫಸ್ಟ್ ರೈಸ್ನ ರೆಡಿ ಮಾಡ್ಕೊಳತ್ತಾನ. ಆ್ಯಕ್ಚುಲಿ ಇವನು ವೆಜ್ ದಮ್ ಬಿರಿಯಾನಿ ಮಾಡ್ಬೇಕಂತಿದ್ದಾನ.
ಒಗ್ಗರಣೆಲೆ ಹಾಕ್ಬಿಡು. ಕಶಿಶ್ ಏನ್ ಮಾಡ್ತಿದ್ಯಾ? कितने तेजस्वी लोग हैं हमारे पास, कितने शानदार विचार रखते हैं जी. ನವಾಜು ಬಿರಿಯಾನಿ ಮಾಡತನ, ಅರ್ಷದ್ ಅವನಿಗೆ ಹೆಲ್ಪ್ ಮಾಡತನ. ಹೆಸರೇನು? ಅವಾಗ ಏನ್ ಹೇಳಿ ಅದು ಹೇಳು. ಇಲ್ಲ ಅವಾಗ್ಲೇ ಏನೋ ಹೇಳಿ ಅದು ಹೇಳು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಫೈನಲಿ ನಮ್ಮ ವೆಜ್ ಬಿರಿಯಾನಿ ರೆಡಿ ಆಗತ್ತದ. ಹೇಳ್ತಾವಳೆ ಇಲ್ಲ ಇದ್ರ ಕತೆ ಏನೈತೆ ನಮ್ ಬೇಳೆದು. ಲಾಸ್ಟ್ ಟಚಪ್ ಇರ್ಲಿ ಅಂತ ಅಖಿಲ ಅವರು ಬಂದು ತುಪ್ಪನ ಸುರಿತಾ ಇದ್ದಾರೆ. ಬಂದ್ಬಿಟ್ಟು ತುಪ್ಪ ಹಾಕ್ತಾರೆ. ನ್ಯೂಸ್ ಪೇಪರ್ ಅನ್ನ ಹಾಕಿ ಮುಚ್ಚೋ ಸಪತ್ತು. ದಿ ಗ್ರೇಟ್ ಅಖಿಲರು ಹೊಸ ಹೊಸ ಐಡಿಯಾಸ್ ಎಲ್ಲ ಕೊಡೋದಾರಂತ. ಇದ್ರ ಮೇಲೆ ನಾವು ಪೇಪರ್ನ ಮುಚ್ಚಬೇಕಂತ, ನ್ಯೂಸ್ ಪೇಪರ್ನ. ಬೇಡ ಆಗಲ್ಲ, ಇಲ್ಲ ಬೆಟ್ರಿ ಏನಿಲ್ಲ ಅನ್ನೋದಕ್ಕಿಂತ ಅದನ್ನ ಫ್ಲೇವರ್ ಸ್ವಲ್ಪ ಇರಿಸ್ತದೆ. ಗೋಬಿ ಇದ್ರಾಗ ಭಾವನಿಗೆ ಗೋಬಿ ಚಿಂತೆ. ಏನ್ ಮಾಡು ಎಲ್ಲ ಇದು ತೆಗಿ. ಅವ್ರ ಮನೆಗೆ ಹೋದ್ರೆ ಕೊಡ್ತಾರೆ ಅಂತ ಕೇಳಕ್ಕೆ ನಾವು ಹೋಗಿ ಮನೆ ನೋಡಿಯಾ? ನೋಡಿ ಹೋಗಿ ಇಸ್ಕೊಂಬ ಕೇಳಿ. ಏನಾನ ವಜಾ ಇಟ್ಬಿಡ. ನವಾಜ್ ಅವರು ತಮ್ಮ ಪೌರುಷವನ್ನ, ತಮ್ಮ ಶೌರ್ಯ ಎಲ್ಲವನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ. ಸೊ ಫೈನಲಿ ನಾವು ದಮ್ನ ಮೇಲೆ ಪ್ಲೇಟ್ ಇರ್ಲಿಲ್ಲ ಮುಚ್ಚಕಂತ ಏನೋ ಒಂದು ಇನ್ನೋವೇಟಿವ್ ಐಡಿಯಾನ ಹುಡ್ಕೊಂಡು ಪೇಪರ್ನ ಮುಚ್ಚಿದ್ದೀವಿ. ಹರ್ಷದ್ ಪಾಪಡ್ ಕರಿಯಕಂತ ರೆಡಿ ಮಾಡ್ಕೊಳತನ. ಬಟ್ ನಮ್ ಗಣೇಶ್ಗೆ ಏನೂ ಸಮಾಧಾನ ಇಲ್ಲ ಅವನಿಗೆ. ತಿರುಗಿಸ್ಬೇಕು ಒಂದ್ಸಲ. ಅಯ್ಯೋ ಹಿಂಗ್ ಹಿಡ್ಕ ಮತ್ತ ಅದ್ರ ಮೇಲೆ ಹಿಂಗ್ ಇಟ್ಕೋಬೇಕು, ಪ್ರೆಷರ್ ಹಾಕಿ. ಅದು ಎಲ್ಲದಕ್ಕೂ ಜಸ್ಟ್ ತಿರ್ಸಾಕ್ಬೇಕು ಎರಡು ಕಡೆ. ಇಲ್ಲಾಂದ್ರೆ ಶೇಪ್ ಬರಲ್ಲ. ಹಿಡ್ಕ ಅದನ್ನ. ಅದ ನೋಡಿ ಶೇಪ್ ಹೋಗ್ಬಿಡು. ಏನ್ ಆಗಲ್ಲ ಬಿಟ್ಟು ಅಂತತೆ. ಶೇಪ್ ಗಣೇಶ್ಗೆ ಸಮಾಧಾನ ಆಗ್ತಿಲ್ಲ. ಅಟ್ ಲಾಸ್ಟ್ ಅವನೇ ಬಂದು ಹಪ್ಳನ ಕರಿಯತನ. ಸಾಕತ್ತ, ಯಾಕಂದ್ರೆ ಗಾಳಿ ಬರಕತ್ತ ಮುಖ ತಿರ್ಗಿಸಾಗ ಮೆತ್ತಗ ಅನ್ಸ್ತಲ್ಲ ಅದು. ಆಮೇಲೆ ನಿಜ ತಿರ್ಗಿಸುವಾಗ ಮೆತ್ತಗ ಸಾಲ್ಟ್ ಎಕ್ಸ್ಟ್ರಾ ಇರ್ತದೆ ಮಸಾಲೆ ಪಪ್ಪಣ್ಣ. BP ಇದ್ದವರು ಅದನ್ನ ತಿನ್ಬಾರ್ದು. ತಗೊಂಬರಕ್ ಹೋಗಿರಲ್ಲ, ಒಂದೊಂದು ಬಾಕ್ಸ್ ತಗೊಂಬರ್ಬೇಕಿತ್ತು, ಪ್ಲಾಸ್ಟಿಕ್ ಬಾಕ್ಸ್. ಇವಾಗ ಪಾರ್ಸಲ್ ಶರತ್ ಅವ್ರ ಮನೆಗೆ ಇದ್ರೆ ತರ್ಸನ ಹೇಳು. ಎಲ್ಲ ಶರತ್ ಯೂಸ್ ಮಾಡ್ತೀನಿ ನೀ ಪಾಪ ಹೆಂಗದ ನೋಡೋ. ಎಲ್ಲ ತೊಳೆದು ಹೋಗೋಣಂತೆ. ಅವ್ನಿಗೆ ಯಾಕೆ ಕುಕ್ಕರ್ದ ಚಿಂತೆ ಆಗಿತ್ತು ಅವಾಗಿಂದ. ತೊಳೆದ್ರ ಕೂಡ ನೋಡು, ಇವನಿಗೆ ಸೊಪ್ಪು ಕೊಡ್ಬೇಕು, ನಿನಗೆ ಇದು ಕೊಡ್ಬೇಕು. ತೊಳಿಯಾನ ಇಲ್ಲ ಅನ್ನಂಗಿಲ್ಲ, ತೊಳಿತೀನ. ಅಲ್ಲೇ ಇಷ್ಟೊಂದು ಅದನ್ನ ಎಷ್ಟು ತಿಂತ ನೋಡ್ತೀನಿ ನಾನು. ಇವಾಗ ಬಡಿಸ್ತೀನಲ್ಲ, ಎಷ್ಟು ತಿಂತಾನ ಎಷ್ಟು ನೋಡೋ. ಫ್ರೆಂಡ್ಸ್, ಇದು ನೋಡಿ ನಮ್ದು ವೆಜ್ ಬಿರಿಯಾನಿ, ಇವತ್ತು ಸ್ಪೆಷಲ್ ಬಿರಿಯಾನಿ. ಅಂಡ್ ಇದು ಬಂದು ನೆಕ್ಸ್ಟ್ ಬಂದ್ಬಿಟ್ಟು ಎರಡನೇ ಐಟಮು ನಮ್ಮ ಅದು ಖೀರ್.
ಅದು ಖೀರ್ ಅಂಡ್ ಇದು ಬಂದು ಮೊಸರನ್ನ ಕಶಿಶ್ವರ್ ಕಡೆಯಿಂದ ಅಂಡ್ ಇದು ಬಂದು ಗೋಬಿ ಅಕ್ಷತಾ ಭಾರತಿ ಅಂಡ್ ಶಾರದಾ ಕಡೆಯಿಂದ ಇದು ಬಂದು ದಾಲ್ಚಾ. ಇವನು ಹರ್ಷದ್ದು ಜಜ್ಜನ ಎಲ್ಲ ಇದರಲ್ಲಿ ಎಲ್ಲದನ್ನು ಮಾಡೋದಕ್ಕೆ ಎಲ್ಲ ನಮ್ಮ ಸ್ನೇಹಿತರ ಎಲ್ಲಾರ್ದು ಕಟಿಂಗ್ ಗಿಟಿಂಗ್ ಎಲ್ಲಾರ್ದು ಹೆಲ್ಪ್ ಇದೆ. ಎಲ್ಲ ಇಲ್ಲ ಕುಂತ ಎಲ್ಲ ಎಂಜಾಯ್ ಮಾಡೋಣ ಊಟನ. ನಾವೆಲ್ಲ ಅಡುಗೆ ಮಾಡಿದ್ಮೇಲೆ ಹಸು ಕರಗೆ ಕೊಟ್ಟಿವಿ ಫಸ್ಟು, ಆಮೇಲೆ ನಾವು ಊಟ ಮಾಡೋಕೆ ಕೂತ್ವಿ. ಫ್ರೆಂಡ್ಶಿಪ್ ಅಂದರೆ ನಮ್ಮ ಹೃದಯದಲ್ಲಿ ಆಳವಾಗಿ ಬೇರೂರಿರುವ ವಿಶ್ವಾಸದ ಮರ. ಅವರೊಂದಿಗೆ ಹಂಚಿಕೊಂಡ ಸಣ್ಣ ಪುಟ್ಟ ಕ್ಷಣಗಳೇ ದೊಡ್ಡ ನೆನಪಾಗಿ ಉಳಿಯುತ್ತವೆ. ನಮ್ಮ ದುಃಖವನ್ನು ಅವ್ರ ಜೊತೆ ಹಂಚ್ಕೊಂಡಾಗ ಮನಸ್ಸು ಹಗುರವಾಗುತ್ತೆ ಆ್ಯಂಡ್ ಖುಷಿನ ಹಂಚ್ಕೊಂಡಾಗ ಡಬಲ್ ಆಗುತ್ತೆ. ನಮ್ಮ ಓಲ್ಡ್ ಡೇಸ್ ನೆನ್ಪು ಮಾಡಿಕೊಂಡಾಗ ನಗು ಮತ್ತು ಕಣ್ಣೀರು ಎರಡನ್ನೂ ತರಿಸುವ ವ್ಯಕ್ತಿ ಅಂದರೆ ಫ್ರೆಂಡ್ಸ್. ಇದನ್ನ ಬಾಯಾಗಿ ಇಂಟ್ಕೋಬೇಕು, ಇಂಟ್ಕೊಂಡು ನೋ ರಿಯಾಕ್ಷನ್ ಫೇಸ್, ಹೆಂಗೆ ಫೇಸ್ ಹಂಗೆ ಇಡಬೇಕು. ರೆಡಿ? ಫಸ್ಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೇಳು ಸಾನ. ಗೊತ್ತಾ? ಫುಲ್ ಹಿಂಡಬೇಕು, ಫುಲ್ ಹಿಂಡಿರ್ಬೇಕು, ಮೇಲೆ ಕಡೆ ಆಗ್ಬಾರ್ದು, ಫೇಸ್ ಮಾತ್ರ ಚೇಂಜ್ ಆಗ್ಬಾರ್ದು. ಫೇಸ್ ಎಕ್ಸ್ಪ್ರೆಷನ್ ಹಿಂಡ್ಕೋಬಾರ್ದು, ಇದನ್ನೇ ಬಾಯಾಗಿ ಇಟ್ಕೊಂಡು ಅಗಿಬೇಕು. ಆಕ್ಚುಲಿ ಬೆಸ್ಟ್ ಒಂದ್ ನೋಡಿದ್ರಲ್ಲ ಹಿಂಡ್ಕೊಂಡು ಅಂತೀನಿ. ಹಿಂಡ್ಕೋ ಡೈರೆಕ್ಟ್ ಅದರಲ್ಲಿ ಡೈರೆಕ್ಟ್ ಬಾಯಲ್ಲಿ ಕಷ್ಟ ಆಗುತ್ತೆ. ಏನಾಗಲ್ಲಿ ಕೆಳಗಿಂದ ಏನು ಪೂರ ಕೊಡ್ಬೇಕಿತ್ತು. ನೋ ರಿಯಾಕ್ಷನ್ ಇರ್ಬೇಕು, ಅದು ಬಿಡೋದು ಗೊತ್ತಾಗ್ತದೆ. ರಿಯಾಕ್ಷನ್ ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. 3, 2, 1 ಅವಳೇನೋ ಫ್ಯಾಮಿಲಿ ಪ್ಯಾಕ್, ಅವಳಿಗೆ ಫ್ಯಾಮಿಲಿ ಅಂದ್ರೆ ಜೋಗೋ ಫ್ಯಾಮಿಲಿ ಪ್ಯಾಕ್ ಕೊಡ್ತೀನಿ. ಫ್ಯಾಮಿಲಿ ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ? ನಾವು ಏನೋ ಚುನಾವ್ ಹೇಳಿರ್ತೀವಪ್ಪ, ಹೇಳದಂತೆ ನಡ್ಕೊಳಕ್ಕಂತ. Different types of dishwashers. The normal one. The one that's always singing and dancing. Como se equivocó. ಏನೇ ಅದು ಕೊಳೆನೇ ಬರ್ತಲ್ಲ, ಜೋರಾಗಿ ಉಜ್ಜಬೇಕು, ಆಗಲೇ ಬರುವುದು ಕೊಳೆ. या बाप इतना भारी उठा के ला रहा हूँ, उसमें पेट भी अंदर करके आना डिफिकल्ट है. समझ रहे हो? समझ रहे हो? समझ रहे हो ना? ಫ್ಲಾಶ್ ಬ್ಯಾಕ್. ಹೊಟ್ಟೆ ಬುಜ್ಜು ಕರಗಿಸ್ಬೇಕು ಅಂತ ಸಣ್ಣ ಇರೋರ್ಗೂ ಚಿಂತೆ ಇರುತ್ತೆ, ದಪ್ಪ ಇರೋರ್ಗೂ ಚಿಂತೆ ಇರುತ್ತೆ. ಗೋಬಿ ಒಳಗ